ವಿರುದ್ಧ ಮತ್ತೊಂದು ಸಮರ ಆಗತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಮೋದಿ ನಿವಾಸದಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆಯಾ? ಇದಕ್ಕೆ ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಿಸಿಎಸ್ ಸಭೆ ಆಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಿಸಿಎಸ್ ಸಭೆ ನಡೀತಾ ಇದೆ ಪ್ರಧಾನಿ ನಿವಾಸದಲ್ಲಿ. ಕದನ ವಿರಾಮದ ಬಳಿಕ ಸರಣಿ ಸಭೆಗಳನ್ನ ಮೋದಿ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂದ್ರೆ ರಾಜನಾಥ್ ಸಿಂಗ್, ಜೈಶಂಕರ್, ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ದು ಆಪರೇಷನ್ ಸಿಂಧೂರದ ಸಕ್ಸಸ್ ಹಾಗೂ ಭದ್ರತೆ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡಲಾಗ್ತಾ ಇದೆ. ಇದೀಗ ಆಪರೇಷನ್ ಸಿಂಧೂರ ಆರಂಭ ಆದ್ಮೇಲೆ ನಡೀತಾ ಇರುವಂತಹ ಸಿಸಿಎಸ್ ಮೀಟಿಂಗ್ ಇದು, ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್. ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸದ್ಯ ಕದನ ವಿರಾಮ ಅಥವಾ ಪಾಸ್ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಯಾವಾಗ ಏನಾಗುತ್ತೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇದೆ, ಮತ್ತೊಂದು ಕಡೆ ಈ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಕದನ ವಿರಾಮದ ಬಳಿಕ ಸರಣಿ ಸಭೆಯನ್ನ ಮೋದಿ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ, ಅಮಿತ್ ಶಾ ಅವರು ಕೂಡ ಇದ್ದಾರೆ, ಜೈಶಂಕರ್ ಸೇರಿದಂತೆ ಇನ್ನು ಹಲವು ನಾಯಕರುಗಳು ಭಾಗಿಯಾಗಿದ್ದಾರೆ. ಸಿಸಿಎಸ್ ಮೀಟಿಂಗ್ ಆಫ್ಟರ್ ಆಪರೇಷನ್ ಸಿಂಧೂರದ ಬಳಿಕ ಆಗ್ತಾ ಇರುವಂತಹ ಮೀಟಿಂಗ್ ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವ ನಿರ್ಧಾರಗಳನ್ನ ಇಲ್ಲಿ ತಗೊಳ್ಳಲಾಗುತ್ತೆ, ಆಗಿರುವಂತದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ ಅಥವಾ ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರಾ? ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಸುಮಾರು 20-22 ನಿಮಿಷ ಮೋದಿ ಅವರು ಮಾತಾಡಿದ್ರಲ್ಲ, ಬಹಳ ಅಗ್ರೆಸಿವ್ ಆಗಿ ಮಾತಾಡಿದ್ರು. ಇಲ್ಲಿ ತನಕ ಆ ರೀತಿಯ ಒಂದು ಬಾಡಿ ಲ್ಯಾಂಗ್ವೇಜ್, ಆ ಟೋನ್, ಆ ಗಟ್ಟಿತನ, ನಾವು ಅಂದ್ರೆ ಗಟ್ಟಿತನ ಅಂದ್ರೆ ಆ ರೀತಿಯ ಬಹಳ ಹಾರ್ಶ್ ಪದಗಳನ್ನು ಬಳಸಿದ್ರು ಮೊನ್ನೆಯ ಒಂದು ಸುದ್ದಿಗೋಷ್ಠಿಯಲ್ಲಿ. ಅದರ ಬೆನ್ನಲ್ಲೇ ಈ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನುಗ್ಗು ಹೊಡಿತೀವಿ, ಯಾರನ್ನೂ ಬಿಡೋದಿಲ್ಲ, ಮತ್ತು ಮೂರನೇ ಮಧ್ಯಸ್ಥಿಕೆಯನ್ನು ಕೂಡ ನಾವು ಬಯಸಲ್ಲ, ಜೊತೆಗೆ ಪಾಕಿಸ್ತಾನದ ಹೆಸರನ್ನ ನೇರವಾಗಿ ಹೇಳಿ ಒಂದು ಟಾಂಟ್ ಕೊಟ್ಟಿದ್ರು ಪಾಕಿಸ್ತಾನಕ್ಕೆ. ಈ ಬೆನ್ನಲ್ಲೇ ಈಗ ಮುಂದಿನ ಹಂತದ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆಯಾ? ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಿಸಿಎಸ್ ಮೀಟಿಂಗ್ ಆಗ್ತಾ ಇದೆ ಪ್ರಧಾನಿ ನಿವಾಸದಲ್ಲಿ. ಪ್ರಮುಖರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ರಾಜನಾಥ್ ಸಿಂಗ್ ಆದಿಯಾಗಿ ಅಮಿತ್ ಶಾ ಅವರು ಎಲ್ಲರೂ ಕೂಡ ಯಾವುದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಮತ್ತು ಮುಂದಿನ ನಿರ್ಧಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರಾ? ಪ್ಲಾನ್ ಎ, ಪ್ಲಾನ್ ಬಿ ಅಂತ ಏನಾದರೂ ನಿರ್ಧಾರ ಮಾಡ್ತಾ ಇದ್ದಾರಾ? ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅವ್ರು ಬಂದು ಕೇಳಿದ್ರು ಅಂತ ಕದನ ವಿರಾಮ ಘೋಷಣೆ ಆಯಿತು. ಈಗ ಅದು ಎಲ್ಲಿ ತನಕ ಏನು ಎತ್ತ ಅನ್ನುವಂತಹ ಕುತೂಹಲ ಅಂತೂ ಇಡೀ ದೇಶದ ಜನರಲ್ಲಿದೆ ಮತ್ತು ಇಡೀ ವಿಶ್ವದಲ್ಲೂ ಕೂಡ ಇದೆ. ಇದರ ಬೆನ್ನಲ್ಲೇ ಈ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ, ಯಾವ ನಿರ್ಧಾರವನ್ನು ತಗೊಳ್ತಾರೆ, ಮುಂದಿನ ಟಾರ್ಗೆಟ್ ಏನು, ಅವ್ರ ಹತ್ರ ಇರುವಂತಹ ಏರ್ ಬೇಸ್ಗಳಲ್ಲಿ ಹತ್ತತ್ರ ಪ್ರಮುಖವಾದದ್ದನ್ನೇ ಟಾರ್ಗೆಟ್ ಮಾಡಿ ಹೊಡೆದಾಕಾಗಿದೆ. ಸದ್ಯಕ್ಕೆ ಅವರು ಬಂದು ಕೇಳಿದ್ರು ಅಂತ ಒಂದು ಬ್ರೇಕನ್ನು ಕೂಡ ಕೊಡಲಾಗಿದೆ. ಬಟ್ ಈ ಬ್ರೇಕ್ ಎಲ್ಲಿ ತನಕ? ಇದು ಕೇವಲ ಬ್ರೇಕ್, ವಿರಾಮ ಮಾತ್ರ, ಮುಗ್ದಿಲ್ಲ, ಇದು ಮುಂದಕ್ಕಿದೆ. ಬಟ್ ಆ ಮುಂದೆ ಇರುವಂತಹದ್ದು ಏನು, ಹೇಗಿರುತ್ತೆ, ಯಾವ ರೀತಿಯ ಪೆಟ್ಟು ಕೊಡುತ್ತೆ, ಇದೆಲ್ಲದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆಯಾ? ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಾಕ್ ವಿರುದ್ಧ ಮತ್ತೊಂದು ಸಮರವನ್ನ ಸಾರತ್ತಾ? ಸದ್ಯ ಬಾರ್ಡರ್ನಲ್ಲಿ ಪಾಕ್ನ ಕುಚೆಷ್ಟೇ ನಿಂತಿದ್ಯಾ, ಸೈಲೆಂಟ್ ಆಗಿದ್ಯಾ? ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು? ಎಷ್ಟು ಹೇಳಿದ್ರು ಇವರು ಬುದ್ಧಿ ಕಲಿತಿಲ್ಲ ಅಂದ್ರೆ ನಮ್ಮ ನಿರ್ಧಾರ ಹೇಗಿರಬೇಕು? ಬುದ್ಧಿ ಕಲಿಸುವಂತಹ ರೀತಿಯಲ್ಲಿ ಪಾಠವನ್ನ ಹೇಗೆ ಮಾಡಬೇಕು ಮುಂದಕ್ಕೆ? ಇದೆಲ್ಲದ್ರ ಬಗ್ಗೆ ಚರ್ಚೆಗಳಾಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಬಟ್ ಏನೇ ಆಗಲಿ, ಮೊನ್ನೆಯ ಮೋದಿಯವರ ಮಾತುಗಳಿದೆಯಲ್ಲ, ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ನೋಟ್ ಬ್ಯಾನ್ ಆದಾಗ ಗಮನಿಸಿದ್ವಿ ಅವರ ಮಾತನ್ನ. ಅದಾದಮೇಲೆ ಏರ್ ಸ್ಟ್ರೈಕ್ ಆಗಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಎಲ್ಲ ಟೈಮಲ್ಲೂ ಬಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಮೋದಿಯವರು. ಬಟ್ ಈ ರೀತಿಯ ಗಟ್ಟಿ ಮಾತುಗಳನ್ನು ಆಡಿರಲಿಲ್ಲ. ಅಂದರೆ ನೇರವಾಗಿ ಮುಖಕ್ಕೆ ಹೊಡೆದಂಗೆ ಮಾತಾಡಿದ್ದಾರೆ ಮೊನ್ನೆ. ಅದರ ಬೆನ್ನಲ್ಲೇ ಈ ನಿವಾಸದಲ್ಲಿ, ಅಂದರೆ ಅವರ ನಿವಾಸದಲ್ಲಿ ಆಗ್ತಾ ಇರುವಂತಹ ಸಿಸಿಎಸ್ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣವಾಗ್ತದೆ. ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ತಾರೆ, ಪ್ರಮುಖವಾಗಿ ಈಗ ಆಗಿರುವಂತಹದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಮುಂದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ, ಅಗೇನ್ ಬಾರ್ಡರ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಮತ್ತು ನಮ್ಮ ಆರ್ಮಿಗೆ ಅಥವಾ ಸೇನೆಗೆ ಸದ್ಯ ಕೊಡಬೇಕಾಗಿರುವಂತಹ ಸವಲತ್ತುಗಳೇನು, ಅವ್ರು ಏನು ಕೇಳ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಚರ್ಚೆಗಳಾಗ್ಬೋದು.